ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆಯಂತೆ ಮೆಚ್ಚುತ್ತಿರುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿಯವರು ಇವತ್ತು ಜಿ ಕನ್ನಡದೊಳಗೆ ನೀವೆಲ್ಲ ನೋಡಾಕತ್ತೀರಿ. ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಬರಲಿ ಒಂದ್ಸಲ ಸೌಂಡ್. ಬಹಳ ರೆಸ್ಪೆಕ್ಟ್ ಕೊಡ್ತೀರಿ, ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ನೀವೆಲ್ಲರೂ ಮಾಡಬೇಕಾಗಿದ್ದ ಇಚ್ಛೆ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗೆ ಕೊನೆಯ ತನಕ ಕಪ್ಪ ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರೋ ತನಕ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಮಾಡ್ತೀರಿ. ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ. ಈ ಸದ್ಯಕ್ಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗೆ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯನ್ನ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ, ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತ ಲಮಾಣಿ ಅವರಿಗೆ. ಹನುಮಂತ ಲಮಾಣಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದವ್ರನ್ನ ಯಾವತ್ತಿಗೂ ನಾವು ಬಿಟ್ಟು ಕೊಡಬಾರ್ದು. ಅದು ಯಾಕಂದ್ರೆ ಅದು ನಮ್ಮದು ಒಂದು ದೊಡ್ಡ ಶಕ್ತಿ. ಹೆಂಗ ಹನುಮಂತ ಲಮಾಣಿ ಅವ್ರನ್ನ ಹಂಗ ನಮ್ಮ ಬಾಳು ಬೆಳಗುಂದಿಯವ್ರನ್ನ ನೋಡಿನಿ. ಮುಂದೊಂದು ದಿವಸಕ್ಕ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು, ವೀರು ಅಣ್ಣಾಜಿ ಅವರು, ಹಾಗೆ ಲಕ್ಷ್ಮೀ ದೀಪ ಖಂಡಿತವಾಗಿ ಹಾಡ್ತೀವ್ರಿ. ಓಕೆ ಬಾಯ್. ಎಲ್ಲರೂ ಇಲ್ಲಿ ತನಕ ನಾವೆಲ್ಲ ಗೋಪಾಲ ಬಾವಿ. ಈಗ ಒಂದು ಕೆಲಸ ಮಾಡೋಣ. ಈಗ ನೀವೆಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನಮ್ಮ ಜೊತೆಯಾಗಿದ್ರೆ ಸ್ವಲ್ಪ ಅಲ್ಲಿ ದಾರಿ ಬಿಡು. ಗೋಪಾಲ್ ಇಂಚಿಗಿರಿ ಅವ್ರು ಬರ್ತಾರೆ ಮೇಲೆ. ಸ್ವಲ್ಪ ಸೈಡ್ ಆಡಿ. ಓಕೆ, ಇವತ್ತ ಸಂಗಮೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಓಕೆ ಒಂದು ಈಗ ನೀವೆಲ್ಲರೂ ಇವತ್ತ ಸಾವಿರ ಜನ ಸೇರಿದಿರಿ. ಬಹಳ ಖುಷಿ ಆಗುತ್ತೆ. ಇವತ್ತು ಮಿರ್ಗಿ ಗ್ರಾಮದೊಳಗ ಇಂಡಿ ತಾಲೂಕಿನ ಪ್ರೀತಿ ಯಾವಾಗ್ಲೂ ಕೂಡ ನಮಗೆ ಕೊಟ್ಟಿದ್ದೀರಿ. ಇವತ್ತು ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆ ಜಾನಪದ ಲೋಕದೊಳಗೆ ಓಡುತ್ತಿರುವ ಕುದುರೆಯಂತೆ ಮೆಚ್ಚುತ್ತಿರುವಂತಹ ಜಾನಪದ ಜಾಣ ಬಾಳು ಬೆಳಗುಂದಿಯವರು ಇವತ್ತು ಜಿ ಕನ್ನಡದೊಳಗೆ ನೀವೆಲ್ಲ ನೋಡಾಕತ್ತೀರಿ. ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಬರಲಿ ಒಂದ್ಸಲ ಸೌಂಡ್. ಎಸ್, ಬಹಳ ಥ್ಯಾಂಕ್ ಯು, ಧನ್ಯವಾದಗಳು. ಬಾಳು ಬೆಳಗುಂದಿಯವರ ಅಭಿಮಾನಿಗಳು ಇಷ್ಟೊಂದು ಜನ ನೀವೆಲ್ಲ ಇದ್ದೀರಲ್ಲ, ನಿಮ್ಮಲ್ಲಿ ಕೇಳೋದು ಇಷ್ಟೇ. ಯಾಕಂದ್ರೆ ನಮ್ಮ ಕಲಾ ತಂಡದೊಳಗೆ ನೀವೆಲ್ಲ ನೋಡ್ತಾ ಇರ್ತೀರಿ, ಬಹಳ ಪ್ರೀತಿಯಿಂದ ಅವ್ರನ್ನ ಗೌರವಿಸ್ತೀರಿ, ಬಹಳ ರೆಸ್ಪೆಕ್ಟ್ ಕೊಡ್ತೀರಿ, ಬಹಳ ಹೆಮ್ಮೆ ಅನ್ಸುತ್ತೆ ನನಗೆ. ನೀವೆಲ್ಲರೂ ಮಾಡಬೇಕಾಗಿದ್ದ ಇಚ್ಛೆ ಬಾಳು ಬೆಳಗುಂದಿಯವರು ಜಿ ಕನ್ನಡದೊಳಗೆ ಕೊನೆಯ ತನಕ ಕಪ್ಪ ಹಿಡ್ಕೊಂಡು ಹಿಂಗ ಉತ್ತರ ಕರ್ನಾಟಕದ ಕಿರೀಟವನ್ನು ಹಿಡ್ಕೊಂಡು ಬರೋ ತನಕ ಅವ್ರಿಗೆ ನೀವೆಲ್ಲ ಸಪೋರ್ಟ್ ಮಾಡ್ಬೇಕು. ಮಾಡ್ತೀರಿ. ನೀವೆಲ್ಲರೂ ಮಾಡಬೇಕಾಗಿದೆ ಇಷ್ಟೇ. ನೀವು SMS ಅನ್ನು ಮಾಡ್ಕೋಬೇಕಾಗತ್ತೆ. ಅವ್ರು ಏನ್ ಟಿವಿ ಒಳಗೆ ಏನ್ ಕೇಳ್ತಿರ್ತಾರಲ್ಲ 5757 ಸನ್ನೆಗೆ ವಿಶೇಷವಾಗಿ ಬಾಳು ಬೆಳಗುಂದಿಯವರಿಗೆ ವಿಶೇಷವಾದ ಓಟ್ ಮಾಡುವುದರ ಮೂಲಕ ಅವರಿಗೆ ಅತಿ ಹೆಚ್ಚು ಬಲ ತುಂಬ್ರಿ. ಅವ್ರು ಗೆಲ್ತಾರ, ಅದ್ರಾಗಂತೂ ಎರಡು ಮಾತಿಲ್ಲ. ಒಂದ್ ರೀತಿ ಹೆಂಗ ಗೆಲ್ಲಬೇಕಪ್ಪ ಅಂತಂದ್ರೆ ಧನ್ಯವಾದಗಳು. ಇನ್ನೊಂದು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಪ್ರತಿಭೆ ನೀವೆಲ್ಲ ನೋಡ್ತಿರ್ತೀರಿ. ಈ ಸದ್ಯಕ್ಕ ಅತಿ ದೊಡ್ಡ ಕಪ್ಪನ್ನ ಅತಿ ಶೀಘ್ರದೊಳಗೆ ಕೈಯಾಗಿ ಹಿಡ್ಕೊಳ್ತಕ್ಕಂತಹ ಲಂಕೆಯನ್ನ ಜಯಿಸಿ ಬಂದಿರತಕ್ಕಂತಹ ಉತ್ತರ ಕರ್ನಾಟಕದ ಮತ್ತೊಂದು ಪ್ರತಿಭೆ, ಹಾವೇರಿ ಜಿಲ್ಲೆಯ ಮತ್ತೊಂದು ಪ್ರತಿಭೆ ಹನುಮಂತ ಲಮಾಣಿ ಅವರಿಗೆ. ಹನುಮಂತ ಲಮಾಣಿ ಅವ್ರಿಗೂ ಕೂಡ ಸಪೋರ್ಟ್ ಮಾಡ್ರಿ. ನಮ್ಮ ಉತ್ತರ ಕರ್ನಾಟಕದವ್ರನ್ನ ಯಾವತ್ತಿಗೂ ನಾವು ಬಿಟ್ಟು ಕೊಡಬಾರ್ದು. ಅದು ಯಾಕಂದ್ರೆ ಅದು ನಮ್ಮದು ಒಂದು ದೊಡ್ಡ ಶಕ್ತಿ. ಹೆಂಗ ಹನುಮಂತ ಲಮಾಣಿ ಅವ್ರನ್ನ ಹಂಗ ನಮ್ಮ ಬಾಳು ಬೆಳಗುಂದಿಯವ್ರನ್ನ ನೋಡಿನಿ. ಮುಂದೊಂದು ದಿವಸಕ್ಕ ಇಲ್ಲಿ ನಿಂತಾರಲ್ಲ ನಮ್ಮ ಮ್ಯೂಸಿಕ್ ಮೈಲಾರಿ ಅವರು, ವೀರು ಅಣ್ಣಾಜಿ ಅವರು, ಹಾಗೆ ಲಕ್ಷ್ಮೀ ದೀಪ ಅವರು ಮುಂದೆ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ಹಂಗ ನಮ್ಮ ಈ ಕಡೆ ಬಾ, ನೀನು ಈ ಕಡೆ ಜೊತೆಯಾಗು. ಇನ್ನೊಂದು ಹೇಳ್ಬಿಡ್ತೀನಿ, ನಮ್ಮ ಕಲಾ ತಂಡದೊಳಗ ನಿಮ್ಗೆ ಗೊತ್ತೈತಿ, ನಮ್ಮ ಗೋಪಾಲ್ ಇಂಚಿಗೇರವರು, ಸುರೇಶ್ ಇಂಚಿಗೇರವರು ಒಂದೇ ತಾಯಿ ಮಕ್ಕಳು. ಇವರಿಬ್ರು ಕೂಡ ಬಹಳ ಜನಕ್ಕೂ ಗೊತ್ತೈತಿ, ಗೊತ್ತಿಲ್ಲ. ಬಹುತೇಕ ಇವರಿಬ್ರೇ ಅಣ್ಣ ತಮ್ಮರು ಅಂತ ಅನ್ಕೊಳ್ಳೋದಕ್ಕಿಂತ ಇವರು ಇದ್ದಾರೆ. ಬಟ್ ಅದಕ್ಕಿಂತ ಹೆಚ್ಚಾಗಿ ನನ್ನನ್ನು ಒಬ್ಬನ ತಮ್ಮನ ತರ ಅಣ್ಣನ ತರ ನೋಡ್ಕೊಂಡು ಹೊಂಟಲ್ಲ, ಅದೇ ನನಗೊಂದು ಸೌಭಾಗ್ಯ ಅಂತ ಅನ್ಕೊಳ್ತೀನಿ. ಇಂಥ ಒಳ್ಳೆಯ ಅಣ್ತಮ್ಮಂದ್ರು ಒಂದ್ ರೀತಿ ಸ್ನೇಹಿತರಿದ್ದಂಗೆ ಅದರ. ಈ ಜಾನಪದ ಲೋಕದೊಳಗ ನಮ್ಮ ಕಲಾ ಸಿಂಚನ ಮೆಲೋಡಿ ಏನ್ ಹೇಳ್ತಿರಲ್ಲ, ಇಡೀ ರಾಜ್ಯದೊಳಗೆ ಏನ್ ಫೇಮಸ್ ಆಗೈತಲ್ಲ, ಆ ಫೇಮಸ್ ಆಗೋದಕ್ಕೆ ಮುಖ್ಯ ಕಾರಣಕರ್ತರು ಇವರಿಬ್ರು. ಒಂದ್ಸಲ ಜೋರಾದ ಚಪ್ಪಾಳೆಗಳು ಬರಲಿ. ಪ್ರಾರಂಭದಿಂದ ಹಿಡ್ಕೊಂಡು ಇಲ್ಲಿ ತನಕ ಜೊತೆಯಾಗಿ
ಮ್ಯಾಗ ಇದ್ದುಕೊಂಡು ಇಷ್ಟು ದೊಡ್ಡ ಮಟ್ಟಕ್ಕ ಬೆಳಿಲಿಕ್ಕೆ ಕಾರಣೀಕರ್ತರಾಗ್ಯಾರ. ಇವ್ರಿಗೆ ಜೋರಾದ ಚಪ್ಪಾಳೆಗಳ ಮೇಲೆ ಗಟ್ಟಿಯಾಗಿ ಥ್ಯಾಂಕ್ ಯು, ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಅಣ್ಣಾಜಿ. ಈ ವಿಡಿಯೋ ಹನುಮಂತ ಲಮಾಣಿ ಅವರಿಗೆ ಕಳಿಸ್ಕೊಡ್ತೀನಿ, ಆಮೇಲೆ ನಮ್ಮ ಬಾಳು ಬೆಳಗುಂದರಿಗೆ ಕಳಿಸ್ಕೊಡ್ತೀನಿ. ನಮ್ಮ ಜಿ ಕನ್ನಡದ ಡೈರೆಕ್ಟರ್ ಶರಣೈ ಸರ್, ಯಾಕಂದ್ರೆ ನನ್ನನ್ನು ಈ ಮಟ್ಟಕ್ಕೆ ಬೆಳೆಸಿದರೆ ನಮ್ಮ ಜಿ ಕನ್ನಡ ವಾಹಿನಿ ಹೆಡ್ ಬಾಸ್, ಅದಕ್ಕೆಲ್ಲದಕ್ಕೆ ಹೆಡ್ ಅಂತಂದ್ರೆ ನಮ್ಮ ರಾಘವೇಂದ್ರ ಹುಣಸೂರು ಸರ್ ಮತ್ತು ನಮ್ಮ ಶರಣೈ ಸರ್ ಅವರು ನಮ್ಗೆ ಬಹಳ ಸಪೋರ್ಟೆಡ್ ಆಗಿದ್ದರು. ಅವ್ರಿಗೂ ಕೂಡ ಕಳಿಸ್ಕೊಡ್ತೀನಿ ಅಂತ ಹೇಳ್ತಾ ಓಕೆ ಥ್ಯಾಂಕ್ ಯು, ಧನ್ಯವಾದಗಳು. ಈಗ ರೆಡಿ, ಮತ್ತೆ ಮುಂದಿನ ಕಾರ್ಯಕ್ರಮದೊಳಗ ಮತ್ತೊಂದು ಗೀತೆ ಅಪೇಕ್ಷೆ ಪಟ್ಟಾರ, ಕುಚುಕು ಕುಚುಕು ಅನ್ನುವಂತ ದಿಗ್ಗಜರ ಚಿತ್ರದ ಒಂದು ಹಾಡು ಸರ್. ಖಂಡಿತವಾಗಿಯೂ ದಿಗ್ಗಜರ ಒಂದು ಚಿತ್ರದ ಒಂದು ಗೀತೆಯನ್ನು ತೆಗೆದುಕೊಂಡು ಬರ್ತೇವೆ. ಈಗ ಇಬ್ರು ಲೇಡೀಸ್, ನೀವಿಬ್ರು ಬರ್ರಿ. ಈಗ ನಿಮ್ ಪಾಳ ಐತಿ ಬರ್ರಿ ಸದ್ಯಕ್ಕೆ. ಬರ್ರಿ ರೆಡಿ ರೆಡಿ, ಇದೊಂದಾಗಣ ಆಮೇಲೆ ದಿಗ್ಗಜರ ಹಾಡು ತಗೊಂಡು ಬರೋಣ. ನೀ ಯಾಕೆ ಕೇಳಿರಿ ಹಾಡ್ತೀವಣ್ಣ, ತಲೆ ಕೆಡಿಸ್ಕೊಬೇಡ್ರಿ, ಆರಾಮಾಗಿ ಕುತ್ಕೊಂಡು ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ನಮ್ಮ ತಂಡದ ಸಿಸ್ಟಮ್ ನಿಮ್ಮೆಲ್ಲರಿಗೆ ಗೊತ್ತೈತಿ, ನಿಮ್ಮೆಲ್ಲರ ಪ್ರೀತಿ ಹಿಂಗೆ ಇರ್ಲಿ ಅಂತ ಹೇಳ್ತಾ ನಮ್ಮ ಕಲಾಸಿಂಚನ ತಂಡ ನಿಜವಾಗ್ಲೂ ಕೂಡ ಒಂದು ಹೊಸ ಇತಿಹಾಸ ಮಾಡಕತ್ತೈತಿ. ಎಲ್ಲಿ ಹೋದ್ರೆ ಯಾವ ಊರಿಗೆ ಹೋದ್ರು ಕೂನ ಹಿಡಿತಾರೆ, ಕಂಡು ಹಿಡಿತಾರೆ, ಬಹಳ ಹೆಮ್ಮೆ ಅನ್ಸುತ್ತೆ. ಬಹುತೇಕ ಬರೀ ಕರ್ನಾಟಕದಾಗ ಅಷ್ಟೇ ಅಲ್ಲ, 5 ರಾಜ್ಯಗಳಲ್ಲಿ ಕೂಡ ಸಂಚಾರ ಮಾಡೈತಿ. ಒಂದು ಶಂಕರ್ ಮೆಲೋಡೀಸ್ ಮತ್ತು ಒಂದು ಕಲಾಸಿಂಚನ ಎರಡು ಜೊತೆಯಾಗಿ ತೆಗೆದುಕೊಂಡು ಹೋಗ್ತಾ ಇದ್ದೇವೆ. ಜೊತೆಗೆ ಇನ್ನೊಂದು ಬೇರೆ ಬೇರೆ ದೇಶಗಳಲ್ಲಿ ಕೂಡ ನಮ್ಮ ಕಲಾ ತಂಡದ ಅಭಿಮಾನಿಗಳದಾರ ಅನ್ನೋದೇ ಬಹಳ ಹೆಮ್ಮೆಯ ವಿಷಯ. ಥ್ಯಾಂಕ್ ಯು, ಧನ್ಯವಾದಗಳು ಹೇಳ್ತಾ ಓಕೆ ರೆಡಿ. ಈಗ ಲಕ್ಷ್ಮಿ ಅವರು ಅದ್ಭುತವಾಗಿ ಒಂದು ಹಾಡನ್ನ ಬರೆದು ಹಾಡಿ ಅದು ಸಿಕ್ಕಾಪಟ್ಟಿ ವೈರಲ್ ಮಾಡಿದ್ರು. ಸೊ ಆಕಳ ಮಾರ್ಯಾವ ಅನ್ನುವಂತ ಅದ್ಭುತವಾದಂತಹ ಹಾಡು, ಸೊ ಕೇಳಿ ಎಂಜಾಯ್ ಮಾಡಿ. ರೆಡಿ ಬಾಳು ಬೆಳಗುಂದಿ ಅವ್ರ ಹುಟ್ಟಿದ ಊರಿಗೆ ಹಾದರ ನನ್ನ ಕಟ್ಟಿ ಬಡಿತಾರ. ಆಗಿದ್ದನ್ನು ತೊಂಬರ್ತೀವಿ. ಹಾ, ಸಮಾಧಾನ ಶಾಂತಿ ಎಲ್ಲ ಇಟ್ಕೊಂಡಿರಿ ಒಂದ್ ಸ್ವಲ್ಪ. ಹಾ ಸರ್, ಶಾಂತಿ ಆಗ್ಬೇಕು ಯಾವಾಗ್ಲೂ. ಒಬ್ರೊಬ್ಬರಿಂದ ಕಾರ್ಯಕ್ರಮ ಚಂದ ಹೊಂಟೈತಿ, ನಿಜವಾಗ್ಲೂ ಬಹಳ ಖುಷಿ ಪಡ್ತೀನಿ. ಇಂಡಿ ತಾಲೂಕಿನೊಳಗೆ ಕಲಾವಿದರು ಬಹಳ ಗೌರವ ಕೊಡ್ತೀರಿ, ನೀವೆಲ್ಲ ಬಹಳ ಪ್ರೀತಿಸ್ತೀರಿ. ಅಷ್ಟೇ ಪ್ರೀತಿಯನ್ನ ಯಾವಾಗ್ಲೂ ಕೂಡ ನಮ್ಮ ಜೊತೆಗೆ ಕಟ್ಕೊಂಡು ಹೋಗ್ತಾ ಇರ್ತೀವಿ. ನಿಮ್ಮ ಪ್ರೀತಿ ಯಾವಾಗ್ಲೂ ಹಿಂಗೆ ಇಲ್ಲ ಅಂತ ಹೇಳ್ತಾ ಈಗ ವೀರು ಜಮಖಂಡಿ ಅವರ ಅದ್ಭುತವಾಗಿರುವಂತ ಒಂದು ಗೀತೆ, ಅದಾಗಡೆ ಬಾಳು ಬೆಳಗುಂದಿ ಅವರ ಒಂದು ಗೀತೆಯನ್ನು ಕೂಡ ತೆಗೆದುಕೊಂಡು ಬರೋಣ. ಓಕೆ ರೆಡಿನಾ? ಆಮೇಲೆ ಪರಸು ಕೊಡೂರವರ ಹಾಡು. ಸೊ ಕಂಟಿನ್ಯೂ ಬ್ಯಾಕ್ ಟು ಬ್ಯಾಕ್ ಸಾಂಗ್ಗಳು ಬರುತ್ತೆ ಮ್ಯಾಗ.